ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋದಾದರೆ, ಭಾರತೀಯ ಸಂವಿಧಾನದ ಅಡಿಯಲ್ಲಿ ಯಾವ ವಿಷಯದ ಅಡಿಯಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಲಾಗ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಸಂವಿಧಾನದ ಮೂಲಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದ್ದೇ ಇರುತ್ತದೆ. ಯಾವುದ್ರ ಮೇಲೆ ಇರುತ್ತದೆ ಅಂತ ನೋಡೋದಾದರೆ, ರಚನೆ, ಅಂಗೀಕಾರ, ಸಂವಿಧಾನ ಸಭೆಯ ಸಮಿತಿ, ಅಧ್ಯಕ್ಷರು, ಪೀಠಿಕೆ ಇವುಗಳಿಗೆ ಸಂಬಂಧಪಟ್ಟಂತೆ ಒಂದು ಅಥವಾ ಎರಡು ಪ್ರಶ್ನೆ ಇರ್ತದೆ. ಸಂವಿಧಾನದ ಅಂಗೀಕಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆ ಇರ್ತದೆ ಅಂತ ನೋಡೋಣ. ಪ್ರಶ್ನೆ 1. ಸಂವಿಧಾನದ ಸಭೆಯು ರೂಪಿಸಿದಂತೆ ಭಾರತ ಸಂವಿಧಾನವನ್ನು ಅಂತಿಮವಾಗಿ ಅಂಗೀಕರಿಸಲಾಯಿತು ಮತ್ತು ಜಾರಿಗೊಳಿಸಲಾಯಿತು. 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ 15ನೇ ಆಗಸ್ಟ್ 1947, ಆಪ್ಷನ್ ಬಿ ಪ್ರಕಾರ 26ನೇ ನವೆಂಬರ್ 1949, ಆಪ್ಷನ್ ಸಿ ಪ್ರಕಾರ 30ನೇ ಜನವರಿ 1949, ಆಪ್ಷನ್ ಡಿ ಪ್ರಕಾರ 26ನೇ ಜನವರಿ 1950. ಭಾರತೀಯ ಸಂವಿಧಾನವನ್ನು 1949ರ ನವೆಂಬರ್ 26ರಂದು ಸಂವಿಧಾನ ಸಭೆಯು ಅಂಗೀಕರಿಸಿತು ಮತ್ತು ಜನವರಿ 26, 1950ರಂದು ಜಾರಿಗೆ ಬಂದ ಭಾರತದ ಸಂವಿಧಾನದ ಪ್ರಕಾರ ಗಣರಾಜ್ಯವನ್ನು ನಿಯಂತ್ರಿಸುತ್ತದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ನವೆಂಬರ್ 26, 1949. ಪ್ರಶ್ನೆ 2. ಭಾರತದಲ್ಲಿ ಸಂವಿಧಾನದ ದಿನವನ್ನು ಡ್ಯಾಶ್ ರಂದು ಆಚರಿಸಲಾಗುತ್ತದೆ. 4 ಆಪ್ಷನ್ ಇದೆ. ಆಪ್ಷನ್ ಎ ಜನವರಿ 26, ಆಪ್ಷನ್ ಬಿ ಆಗಸ್ಟ್ 15, ಆಪ್ಷನ್ ಸಿ 26 ಅಕ್ಟೋಬರ್, ಆಪ್ಷನ್ ಡಿ ನವೆಂಬರ್ 26. ಭಾರತದಲ್ಲಿ ನವೆಂಬರ್ 26ರಂದು ಸಂವಿಧಾನದ ದಿನವನ್ನು ಆಚರಿಸಲಾಗುತ್ತದೆ. ಸಂವಿಧಾನದ ದಿನವನ್ನು ಸಂವಿಧಾನ್ ದಿವಸ್ ಎಂದು ಕರೆಯಲಾಗುತ್ತದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ನವೆಂಬರ್ 26. ಸಂವಿಧಾನದ ರಚನೆ, ಸಲಹೆ, ಸಭೆಯ ಅಧ್ಯಕ್ಷತೆ, ಶಿಲ್ಪಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇರ್ತದೆ. ಆ ಪ್ರಶ್ನೆಗಳು ಏನೇನು ಅಂತ ನೋಡೋದಾದರೆ, ಭಾರತ ಸಂವಿಧಾನದ ಸಭೆಯ ಸಾಂವಿಧಾನಿಕ ಸಲಹೆಗಾರರು ಯಾರು? ಆಪ್ಷನ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಪ್ಷನ್ ಬಿ ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ ಸಿ BN ರಾವ್, ಆಪ್ಷನ್ ಡಿ ಜವಾಹರಲಾಲ್ ನೆಹರು. ಸರಿಯಾದ ಆಯ್ಕೆ ಆಪ್ಷನ್ ಸಿ BN ರಾವ್. ನ್ಯಾಯಶಾಸ್ತ್ರಜ್ಞರಾದ BN ರಾವ್ ರವರು ಸಾಂವಿಧಾನಿಕ ಸಭೆಯ ಸಲಹೆಗಾರರನ್ನಾಗಿ ನೇಮಿಸಲಾಗಿತ್ತು. ಇವರು ಇತರ ರಾಷ್ಟ್ರಗಳ ಸಂವಿಧಾನಗಳ ಕುರಿತು ಅವರ ಅಧ್ಯಯನ ಮತ್ತು ಸಂಶೋಧನೆಗಳ ಆಧಾರದ ಮೇಲೆ ಅವರು ಆರಂಭಿಕ ಕರಡನ್ನು ಸಿದ್ಧಪಡಿಸಿದರು. ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ಕೆಳಗಿನವರಲ್ಲಿ ಯಾರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು? ಆಪ್ಷನ್ ಎ ಪ್ರಕಾರ ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ ಬಿ ಪ್ರಕಾರ ಮೋತಿಲಾಲ್ ನೆಹರು, ಆಪ್ಷನ್ ಸಿ ಪ್ರಕಾರ MK ಗಾಂಧಿ, ಆಪ್ಷನ್ ಡಿ ಪ್ರಕಾರ ಸರ್ದಾರ್ ಪಟೇಲ್. ಸರಿಯಾದ ಆಯ್ಕೆ ಆಪ್ಷನ್ ಎ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಮುಂದಿನ ಪ್ರಶ್ನೆ ಏನು ಅಂತ ನೋಡ್ತಾದ್ರೆ, ಸಾಂವಿಧಾನಿಕ ಸಭೆಯ ಅಧ್ಯಕ್ಷರು ಯಾರು? 4 ಆಪ್ಷನ್ ಇದೆ. ಆಪ್ಷನ್ ಎ ಜವಾಹರಲಾಲ್ ನೆಹರು, ಆಪ್ಷನ್ ಬಿ ಜಯಪ್ರಕಾಶ್ ನಾರಾಯಣ, ಆಪ್ಷನ್ ಸಿ ರಾಜಗೋಪಾಲಾಚಾರಿ, ಆಪ್ಷನ್ ಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸರಿಯಾದ ಆಯ್ಕೆ ಆಪ್ಷನ್ ಡಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇವರು ಸಾಂವಿಧಾನಿಕ ಸಭೆಯ ಅಧ್ಯಕ್ಷರಾಗಿದ್ದರು. ಆದರೆ ಹಂಗಾಮಿ ಅಥವಾ ತಾತ್ಕಾಲಿಕ ಅಧ್ಯಕ್ಷರಾಗಿ ಸಚ್ಚಿದಾನಂದ ಸಿನ್ಹಾ ಇದ್ದರೆ, ಉಪಾಧ್ಯಕ್ಷರಾಗಿ HC ಮುಖರ್ಜಿ ಮತ್ತು VT ಕೃಷ್ಣಮಾಚಾರಿ ಇದ್ದರು. ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ಸ್ವತಂತ್ರ ಭಾರತದ ಸಂವಿಧಾನದ ಶಿಲ್ಪಿ ಎಂದು ಯಾರನ್ನ ಕರೆಯುತ್ತಾರೆ? ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸ್ವತಂತ್ರ ಭಾರತದ ಸಂವಿಧಾನದ ಮುಖ್ಯ ಶಿಲ್ಪಿ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ, ಡ್ಯಾಶ್ ಸಂವಿಧಾನದ ಹೃದಯ ಮತ್ತು ಆತ್ಮವಾಗಿರುತ್ತದೆ. ಈ ಮಾತನ್ನು ಹೇಳಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ, ಸಂವಿಧಾನಾತ್ಮಕ ಪರಿಹಾರೋಪಾಯಗಳ ಹಕ್ಕು ಸಂವಿಧಾನದ ಹೃದಯ ಮತ್ತು ಆತ್ಮವಾಗಿರುತ್ತದೆ. ಈ ಮಾತನ್ನು ಹೇಳಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಈ ರೀತಿಯ ಪ್ರಶ್ನೆಗಳು ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಓದಿಕೊಳ್ಳುವುದು. ಪ್ರಶ್ನೆ ಏನಿರುತ್ತೆ ಅಂತ ನೋಡೋಣ. ಪ್ರತಿಪಾದನೆ ಎ,
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಎಂದು ಬಣ್ಣಿಸಿದರು. ಕಾರಣ ಆರ್. ಆರ್ಟಿಕಲ್ 32 ಮೂಲಭೂತ ಹಕ್ಕುಗಳ ಉಲ್ಲಂಘನೆಯ ವಿರುದ್ಧ ಪರಿಣಾಮಕಾರಿ ಪರಿಹಾರಗಳನ್ನು ಒದಗಿಸುತ್ತದೆ. 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಎ ಮತ್ತು ಆರ್ ಎರಡು ಸರಿ ಮತ್ತು ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಆಪ್ಷನ್ ಬಿ ಪ್ರಕಾರ ಎ ಮತ್ತು ಆರ್ ಎರಡೂ ಸರಿ, ಆದರೆ ಆರ್ ಎನ ಸರಿಯಾದ ವಿವರಣೆಯಲ್ಲ. ಆಪ್ಷನ್ ಸಿ ಪ್ರಕಾರ ಎ ನಿಜ, ಆದರೆ ಆರ್ ಸುಳ್ಳು. ಆಪ್ಷನ್ ಡಿ ಪ್ರಕಾರ ಎ ಸುಳ್ಳು, ಆದರೆ ಆರ್ ನಿಜ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಯಾಕೆ ಅಂತ ನೋಡೋಣ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಎಂದು ಬಣ್ಣಿಸಿರುವರು. ಈ ವಿಧಿಯು ಮೂಲಭೂತ ಹಕ್ಕುಗಳ ಉಲ್ಲಂಘನೆಯ ವಿರುದ್ಧ ಪರಿಣಾಮಕಾರಿ ಪರಿಹಾರಗಳನ್ನು ಒದಗಿಸುತ್ತದೆ. 32ನೇ ವಿಧಿ ಇದು ಮೂಲಭೂತ ಹಕ್ಕಾಗಿದ್ದು, ಇದು ಸಂವಿಧಾನದಿಂದ ಗುರುತಿಸಲ್ಪಟ್ಟ ಇತರ ಮೂಲಭೂತ ಹಕ್ಕುಗಳ ಜಾರಿಗಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸುವ ಹಕ್ಕನ್ನು ಭಾರತದ ಪ್ರತಿಯೊಬ್ಬ ನಾಗರಿಕರಿಗೂ ನೀಡುತ್ತದೆ. ಕೆಳಗಿನವರಲ್ಲಿ ಯಾರು ಭಾರತೀಯ ಸಂವಿಧಾನವು ದ್ವಂದ್ವ ರಾಜಕೀಯ ಎಂದು ಕರೆಯಬಹುದಾದಷ್ಟು ಫೆಡರಲ್ ಅನ್ನು ಸ್ಥಾಪಿಸುತ್ತದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿರುವಂತೆ ನಮ್ಮ ಸಂವಿಧಾನವು ಸಮಯ ಮತ್ತು ಸಂದರ್ಭಗಳ ಅವಶ್ಯಕತೆಗಳಿಗೆ ಅನುಗುಣವಾಗಿ ಏಕೀಕೃತ ಮತ್ತು ಸಂಯುಕ್ತ ಆಗಿರುತ್ತದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸಂವಿಧಾನ ಕುರಿತಂತೆ ನ್ಯಾಯಶಾಸ್ತ್ರಜ್ಞರ ನ್ಯಾಯಮೂರ್ತಿಗಳ ಅವಲೋಕನಗಳ ಕುರಿತಂತೆ ಪ್ರಶ್ನೆಗಳು ಏನಿರ್ತದೆ ಅಂತ ನೋಡೋಣ. ಭಾರತೀಯ ಸಂವಿಧಾನವು ಪ್ರಪಂಚದ ಎಲ್ಲ ಸಂವಿಧಾನಗಳಲ್ಲಿ ಅತ್ಯಂತ ಉದ್ದವಾಗಿದೆ ಮತ್ತು ಅತ್ಯಂತ ಶಕ್ತಿಶಾಲಿಯಾಗಿದೆ. ಈ ಅವಲೋಕನವನ್ನು ಮಾಡಿದವರು ಯಾರು? ಆಪ್ಷನ್ ಎ ಪ್ರಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು. ಆಪ್ಷನ್ ಬಿ ಪ್ರಕಾರ ಐವರ್ ಜೆನ್ನಿಂಗ್ಸ್ ರವರು. ಆಪ್ಷನ್ ಸಿ ಪ್ರಕಾರ ಲಾರ್ಡ್ ಮೌಂಟ್ ಬ್ಯಾಟನ್ ರವರು. ಆಪ್ಷನ್ ಡಿ ಪ್ರಕಾರ ಮೇಲಿನ ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ, ಐವರ್ ಜೆನ್ನಿಂಗ್ಸ್. ಇವರು ಭಾರತೀಯ ಸಂವಿಧಾನವು ವಿಶ್ವದ ಎಲ್ಲ ಸಂವಿಧಾನಗಳಲ್ಲಿ ಅತ್ಯಂತ ಉದ್ದವಾಗಿದೆ ಮತ್ತು ಅತ್ಯಂತ ಶಕ್ತಿಶಾಲಿಯಾಗಿದೆ ಎಂದು ಟೀಕಿಸಿದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಸಂವಿಧಾನದ ಆತ್ಮಸಾಕ್ಷಿಯಾಗಿದ್ದು ಅದು ಸಂವಿಧಾನದ ಸಾಮಾಜಿಕ ತತ್ವಶಾಸ್ತ್ರವನ್ನು ಒಳಗೊಂಡಿದೆ. ಇದನ್ನು ವಿವರಿಸಿದವರು ಡ್ಯಾಶ್. 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಗ್ರಾನ್ವೆಲ್ಲಿ ಆಸ್ಟಿನ್. ಆಪ್ಷನ್ ಬಿ ಪ್ರಕಾರ ಎ ವಿ ಡೈಸಿ. ಆಪ್ಷನ್ ಸಿ ಪ್ರಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಆಪ್ಷನ್ ಡಿ ಪ್ರಕಾರ ಕೆ ಎಲ್ ವೇರ್. ಸರಿಯಾದ ಉತ್ತರ ಆಪ್ಷನ್ ಎ, ಗ್ರಾನ್ವೆಲ್ಲೆ ಆಸ್ಟಿನ್. ಗ್ರಾನ್ವೆಲ್ಲೆ ಆಸ್ಟಿನ್ ರವರು ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಸಂವಿಧಾನದ ಆತ್ಮಸಾಕ್ಷಿ ಎಂದು ವ್ಯಾಖ್ಯಾನಿಸಿದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ಭಾರತೀಯ ಸಂವಿಧಾನದಲ್ಲಿನ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಬ್ಯಾಂಕಿನ ಅನುಕೂಲಕ್ಕಾಗಿ ಪಾವತಿಸಬಹುದಾದ ಬ್ಯಾಂಕಿನ ಚೆಕ್ಕಿನಂತೆ. ಈ ಮಾತನ್ನು ಹೇಳಿದವರು ಯಾರು? 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಪಂಡಿತ್ ಜವಾಹರಲಾಲ್ ನೆಹರು. ಆಪ್ಷನ್ ಬಿ ಪ್ರಕಾರ ಡಾಕ್ಟರ್ ಬಿ ಎನ್ ರಾವ್. ಆಪ್ಷನ್ ಸಿ ಪ್ರಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಆಪ್ಷನ್ ಡಿ ಪ್ರಕಾರ ಪ್ರೊಫೆಸರ್ ಕೆ ಟಿ ಶಾ ರವರು. ಸರಿಯಾದ ಆಯ್ಕೆ ಆಪ್ಷನ್ ಡಿ, ಪ್ರೊಫೆಸರ್ ಕೆ ಟಿ ಶಾ ರವರು ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಬ್ಯಾಂಕಿನ ಅನುಕೂಲಕ್ಕಾಗಿ ಪಾವತಿಸಬಹುದಾದ ಬ್ಯಾಂಕಿನ ಚೆಕ್ಕಿನಂತೆ ಎಂದು ಹೇಳಿದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ರಾಷ್ಟ್ರಪತಿಯ ತುರ್ತು ಅಧಿಕಾರಗಳು ಸಂವಿಧಾನದ ಮೇಲಿನ ವಂಚನೆಯಾಗಿದೆ. ಈ ಮಾತನ್ನು ಹೇಳಿದವರು ಯಾರು? 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಕೆ ಎಂ ನಂಬಿಯಾರ್. ಆಪ್ಷನ್ ಬಿ ಪ್ರಕಾರ ಕೆ ಎಂ ಮುನ್ಸಿ. ಆಪ್ಷನ್ ಸಿ ಪ್ರಕಾರ ಬಿ ಎನ್ ಪೌ. ಆಪ್ಷನ್ ಡಿ ಪ್ರಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಎನ್ ಕೃಷ್ಣ ಬ್ಲಿಯಟ್ಟ ವಿರುದ್ಧ ಮೈಸೂರು ರಾಜ್ಯ ಪ್ರಕರಣದಲ್ಲಿ ವಾದ ಮಂಡಿಸಿದ ನಂಬಿಯಾರ್ ತುರ್ತು ಪರಿಸ್ಥಿತಿಯು ಸಂವಿಧಾನದ ಮೇಲಿನ ವಂಚನೆಯಾಗಿದೆ ಎಂದು ಹೇಳಿದ್ದಾರೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ
ಆಪ್ಷನ್ ಎ ಕೆ.ಎಂ. ನಂಬಿಯಾರ್. ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ಕೆಳಗಿನವರಲ್ಲಿ ಯಾರು ಭಾರತೀಯ ಸಂವಿಧಾನವು ಬಲವಾದ ಕೇಂದ್ರೀಕರಣದ ಪ್ರವೃತ್ತಿಯನ್ನು ಹೊಂದಿರುವ ಒಕ್ಕೂಟವಾಗಿದೆ ಎಂದು ಹೇಳಿದ್ದಾರೆ? 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಕೆ.ಸಿ. ವೇರ್, ಆಪ್ಷನ್ ಬಿ ಪ್ರಕಾರ ಎ.ವಿ. ಡೈಸಿ, ಆಪ್ಷನ್ ಸಿ ಪ್ರಕಾರ ಸರ್ ಐವರ್ ಜೆನ್ನಿಂಗ್ಸ್, ಆಪ್ಷನ್ ಡಿ ಪ್ರಕಾರ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ. ಸರ್ ಐವರ್ ಜೆನ್ನಿಂಗ್ಸ್ ಭಾರತವನ್ನು ಬಲವಾದ ಕೇಂದ್ರೀಕರಿಸುವ ಪ್ರವೃತ್ತಿಯನ್ನು ಹೊಂದಿರುವ ಒಕ್ಕೂಟ ಎಂದು ನಂಬಿದ್ದರು. ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ನೈಸರ್ಗಿಕ ನ್ಯಾಯವು ಜಾತ್ಯತೀತ ಜೀವನದ ಸಾರ್ವತ್ರಿಕ ಸತ್ಯವಾಗಿದೆ. ಇದು ಶಾಸಕಾಂಗ, ಆಡಳಿತ ಮತ್ತು ನ್ಯಾಯಾಂಗ ತೀರ್ಪಿಗೆ ಹೊಸ ಜೀವನವನ್ನು ನೀಡಿದೆ ಮತ್ತು ವಸ್ತುನಿಷ್ಠ ಜೀವನಕ್ಕೆ ದಾರಿಯನ್ನು ಒದಗಿಸಿದೆ. ಈ ನಿಯಮಗಳು ಸಾಮಾಜಿಕ ನ್ಯಾಯದ ಭಾಗವಾಗಿದೆ. ಈ ಹೇಳಿಕೆಯನ್ನು ನೀಡಿದವರು ಡ್ಯಾಶ್. 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ನ್ಯಾಯಮೂರ್ತಿ ಪ್ರಫುಲ್ಲ ಚಂದ್ರ ನಟವರಲಾಲ್ ಭಗವತಿ, ಆಪ್ಷನ್ ಬಿ ಪ್ರಕಾರ ನ್ಯಾಯಮೂರ್ತಿ ವೈದ್ಯನಾಥಪುರಂ ರಾಮ ಅಯ್ಯರ್ ಕೃಷ್ಣ ಅಯ್ಯರ್, ಆಪ್ಷನ್ ಸಿ ಪ್ರಕಾರ ನ್ಯಾಯಮೂರ್ತಿ ಹನ್ಸ್ ರಾಜ್ ಖನ್ನಾ, ಆಪ್ಷನ್ ಡಿ ಪ್ರಕಾರ ನ್ಯಾಯಮೂರ್ತಿ ಎ.ಎನ್. ರೇ. ಸರಿಯಾದ ಉತ್ತರ ಆಪ್ಷನ್ ಬಿ, ನ್ಯಾಯಮೂರ್ತಿ ವೈದ್ಯನಾಥಪುರಂ ರಾಮ ಅಯ್ಯರ್ ಕೃಷ್ಣ ಅಯ್ಯರ್. ನ್ಯಾಯಮೂರ್ತಿ ವಿ.ಆರ್. ಅಯ್ಯರ್ ಕೃಷ್ಣ ಅಯ್ಯರ್ ರವರು ಭಾರತದಲ್ಲಿ ನ್ಯಾಯಾಂಗ ಕ್ರಿಯಾವಾದದ ಪ್ರವರ್ತಕರಾದ ಪ್ರಸಿದ್ಧ ನ್ಯಾಯಾಧೀಶರಾಗಿದ್ದರು. ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ವಿಶ್ವದ ಯಾವುದೇ ನ್ಯಾಯಾಲಯವು ಹೊಂದಿರದ ಅತ್ಯುನ್ನತ ಅಧಿಕಾರವನ್ನು ಭಾರತದಲ್ಲಿನ ಸರ್ವೋಚ್ಚ ನ್ಯಾಯಾಲಯ ಹೊಂದಿದೆ ಎಂದು ಯಾರು ಹೇಳಿದರು? 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಪ್ರಕಾರ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ ಪ್ರಕಾರ ಸರ್ದಾರ್ ವಲ್ಲಭಾಯ್ ಪಟೇಲ್, ಆಪ್ಷನ್ ಡಿ ಪ್ರಕಾರ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ಸರಿಯಾದ ಉತ್ತರ ಆಪ್ಷನ್ ಡಿ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ರವರು ವಿಶ್ವದ ಯಾವುದೇ ನ್ಯಾಯಾಲಯ ಹೊಂದಿರದ ಅತ್ಯುನ್ನತ ಅಧಿಕಾರವನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯವು ಹೊಂದಿದೆ ಎಂದು ಹೇಳಿದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸಂವಿಧಾನದ ಫೆಡರಲ್ ಸ್ವರೂಪವನ್ನು ನಿರ್ಧರಿಸುತ್ತದೆ? 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಲಿಖಿತ ಸಂವಿಧಾನ, ಆಪ್ಷನ್ ಬಿ ಪ್ರಕಾರ ಸ್ವತಂತ್ರ ನ್ಯಾಯಾಂಗ, ಆಪ್ಷನ್ ಸಿ ಪ್ರಕಾರ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆ, ಆಪ್ಷನ್ ಡಿ ಪ್ರಕಾರ ನ್ಯಾಯಿಕ ವಿಮರ್ಶೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರದ ಹಂಚಿಕೆ. ಯಾಕೆ ಅಂತ ನೋಡೋದಾದರೆ, ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರದ ಹಂಚಿಕೆಯು ಭಾರತ ಸಂವಿಧಾನದ ಸಂಯುಕ್ತ ಸ್ವರೂಪವನ್ನು ನಿರ್ಧರಿಸುತ್ತದೆ. ಇಲ್ಲಿ ಫೆಡರಲಿಸಂ ಎನ್ನುವುದು ಕೇಂದ್ರ ಮತ್ತು ಅದರ ಘಟಕ ಭಾಗಗಳಾದ ರಾಜ್ಯಗಳು ಅಥವಾ ಪ್ರಾಂತ್ಯಗಳ ನಡುವೆ ಅಧಿಕಾರವನ್ನು ವಿಭಜಿಸುವ ಸರ್ಕಾರದ ವ್ಯವಸ್ಥೆಯಾಗಿದೆ. ಇದು 2 ರೀತಿಯ ರಾಜಕೀಯ ಅವಕಾಶಕ್ಕೆ ಅಥವಾ ಅವಕಾಶವನ್ನು ಕಲ್ಪಿಸುವ ಸಾಂಸ್ಥಿಕ ಕಾರ್ಯವಿಧಾನವಾಗಿದೆ. ಅದರಲ್ಲಿ ಮೊದಲನೇದು ಕೇಂದ್ರ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಎರಡನೇದು ಪ್ರಾದೇಶಿಕ ಅಥವಾ ಪ್ರಾಂತೀಯ ಮಟ್ಟದಲ್ಲಿ. ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಸೇರಿಸಲಾಗಿಲ್ಲ? 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಸಮಾನತೆ, ಆಪ್ಷನ್ ಬಿ ಪ್ರಕಾರ ಸ್ವಾತಂತ್ರ್ಯ, ಆಪ್ಷನ್ ಸಿ ಪ್ರಕಾರ ಪಾವಿತ್ರ್ಯತೆ, ಆಪ್ಷನ್ ಡಿ ಪ್ರಕಾರ ನ್ಯಾಯ. ಸರಿಯಾದ ಆಯ್ಕೆ ಆಪ್ಷನ್ ಸಿ, ಪಾವಿತ್ರ್ಯತೆಯನ್ನು ಸಂವಿಧಾನದ ಪೀಠಿಕೆಯಲ್ಲಿ ಸೇರಿಸಲಾಗಿಲ್ಲ. ಭಾರತೀಯ ಸಂವಿಧಾನದ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಕೇಳಬಹುದಾದ ಪ್ರಶ್ನೆಗಳು ಏನೇನು ಅಂತ ನೋಡ್ತಾ ಹೋಗೋಣ. ಈ ತಿದ್ದುಪಡಿಗೆ ಸಂಬಂಧಪಟ್ಟಂತೆ 1ರಿಂದ 3 ಪ್ರಶ್ನೆಗಳು ಇದ್ದೇ ಇರುತ್ತೆ. ಪ್ರಶ್ನೆ ಏನು ಅಂತ ನೋಡೋದಾದರೆ, ಭಾರತದಲ್ಲಿ ಹೊಸ ರಾಜ್ಯವನ್ನು ರಚಿಸುವ ಉದ್ದೇಶಕ್ಕಾಗಿ ಭಾರತದ ಸಂವಿಧಾನವು ಡ್ಯಾಶ್ ಮೂಲಕ ತಿದ್ದುಪಡಿಯನ್ನು ಅಂಗೀಕರಿಸಬೇಕು. ನೋಡಿ, ಈ ರೀತಿಯ ಪ್ರಶ್ನೆಗಳು ಬಂದಾಗ ಅತಿ ಸೂಕ್ಷ್ಮವಾಗಿ ಗಮನಿಸಬೇಕು. ಈ ಪ್ರಶ್ನೆಯೊಳಗೆ ಭಾರತ ಸಂವಿಧಾನವು ಡ್ಯಾಶ್ ಮೂಲಕ ತಿದ್ದುಪಡಿಯನ್ನು ಅಂಗೀಕರಿಸಬೇಕು. ಹಾಗಾದರೆ ತಿದ್ದುಪಡಿ ಕುರಿತು ಭಾರತ ಸಂವಿಧಾನದಲ್ಲಿ ಯಾವ ಅನುಚ್ಛೇದದ ಅಡಿಯಲ್ಲಿ ಬರುತ್ತೆ ನೋಡೋಣ. ಭಾರತೀಯ ಸಂವಿಧಾನದ ಭಾಗ 20ರಲ್ಲಿ ಸಂವಿಧಾನದ ತಿದ್ದುಪಡಿ ಕುರಿತು ವ್ಯವಹರಿಸುತ್ತದೆ. ಅನುಚ್ಛೇದ 368 2ರ ಅಡಿಯಲ್ಲಿ
ಈ ಸಂವಿಧಾನದ ಒಂದು ತಿದ್ದುಪಡಿಯನ್ನು ಆ ಉದ್ದೇಶಕ್ಕಾಗಿ ಅಂದರೆ ತಿದ್ದುಪಡಿಯ ಉದ್ದೇಶಕ್ಕಾಗಿ ಒಂದು ವಿಧೇಯಕವನ್ನು ಸಂಸತ್ತಿನ ಯಾವುದಾದರೊಂದು ಸದನದಲ್ಲಿ ಮಂಡಿಸುವ ಮೂಲಕ ಮಾತ್ರ ಪ್ರಾರಂಭಿಸಬಹುದು ಮತ್ತು ಪ್ರತಿಯೊಂದು ಸದನದಲ್ಲಿ ಆ ಸದನದ ಒಟ್ಟು ಸದಸ್ಯರ ಬಹುಮತದಿಂದ ಮತ್ತು ಆ ಸದನದ ಸದಸ್ಯರ ಪೈಕಿ ಹಾಜರಿದ್ದು ಮತ ಕೊಡುವ ಸದಸ್ಯರಲ್ಲಿ 2/3 ಕಡಿಮೆ ಇಲ್ಲದಷ್ಟು ಸದಸ್ಯರ ಬಹುಮತದಿಂದ ಆ ವಿಧೇಯಕವು ಅಂಗೀಕೃತವಾಗುತ್ತದೆ. ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ. ಆಪ್ಷನ್ ಎ ಪ್ರಕಾರ ಸಂಸತ್ತಿನ ಸರಳ ಬಹುಮತ. ಆಪ್ಷನ್ ಬಿ ಪ್ರಕಾರ ಸಂಸತ್ತಿನಲ್ಲಿ ಸರಳ ಬಹುಮತ ಮತ್ತು ರಾಜ್ಯಗಳ ಅರ್ಧಕ್ಕಿಂತ ಕಡಿಮೆ ಇಲ್ಲದ ಅನುಮೋದನೆಯಾಗಿರಬೇಕು. ಆಪ್ಷನ್ ಸಿ ಪ್ರಕಾರ ಸಂಸತ್ತಿನಲ್ಲಿ 1/3 ಬಹುಮತ ಮತ್ತು ರಾಜ್ಯಗಳ 1/3 ಬಹುಮತಕ್ಕಿಂತ ಕಡಿಮೆ ಇಲ್ಲದ ಅನುಮೋದನೆಯಾಗಿರಬೇಕು. ಆಪ್ಷನ್ ಡಿ ಪ್ರಕಾರ ಸಂಸತ್ತಿನ ಉಭಯ ಸದನಗಳ 3/2 ಬಹುಮತದ ಸದಸ್ಯರು ಹಾಜರಿದ್ದು ಮತ ಚಲಾಯಿಸಿದ್ದರೆ. ಇಲ್ಲಿ ಕೇಳಲಾದ ಪ್ರಶ್ನೆಯಲ್ಲಿ ಕೊಟ್ಟಿರುವ ಆಯ್ಕೆಯಲ್ಲಿಯೂ ಒಂದಕ್ಕೊಂದು ಸಾಮ್ಯತೆ ಇದ್ದು ಉತ್ತರಿಸುವಾಗಲೂ ತುಂಬ ಎಚ್ಚರಿಕೆ ವಹಿಸಿ ಉತ್ತರಿಸಬೇಕಾಗುತ್ತದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸಂಸತ್ತಿನ ಸರಳ ಬಹುಮತ. ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ಮೂಲಭೂತ ಕರ್ತವ್ಯಗಳನ್ನು ನೀಡಲಾಗಿದೆ. ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಯಾವುದಾದರೂ ಒಂದು ಪ್ರಶ್ನೆ ಇದ್ದೇ ಇರುತ್ತದೆ. ಮೂಲಭೂತ ಕರ್ತವ್ಯಗಳನ್ನು ನೀಡಲಾಗಿದೆ ಎಂಬ ಈ ಪ್ರಶ್ನೆಗೆ ಕೊಟ್ಟಿರುವ ಆಯ್ಕೆಯಲ್ಲಿ ಯಾವ ತಿದ್ದುಪಡಿಯ ಮೂಲಕ ಯಾವ ಅನುಚ್ಛೇದದ ಅಡಿಯಲ್ಲಿ ನೀಡಲಾಗಿರುತ್ತದೆ ಎಂದು ಉತ್ತರಿಸಬೇಕಾಗ್ತದೆ. ಆಪ್ಷನ್ ಎ ಪ್ರಕಾರ ಅನುಚ್ಛೇದ 51, ಆಪ್ಷನ್ ಬಿ ಪ್ರಕಾರ ಅನುಚ್ಛೇದ 51A, ಆಪ್ಷನ್ ಸಿ ಪ್ರಕಾರ ಅನುಚ್ಛೇದ 52A, ಆಪ್ಷನ್ ಡಿ ಪ್ರಕಾರ ಅನುಚ್ಛೇದ 52B. ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ 51A ವಿಧಿಯಡಿಯಲ್ಲಿ ನೀಡಲಾಗಿದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅನುಚ್ಛೇದ 51A. 1976ರಲ್ಲಿ 42ನೇ ಸಾಂವಿಧಾನಿಕ ತಿದ್ದುಪಡಿಯಿಂದ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. 11 ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿದೆ. ಮೂಲತಃ ಇದು 10 ಕರ್ತವ್ಯಗಳಿತ್ತು. 2002ರಲ್ಲಿ 86ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಷರತ್ತು ಕೆ ಅನ್ನು ಸ್ವರಣ್ ಸಿಂಗ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ 2002ರಲ್ಲಿ 86ನೇ ತಿದ್ದುಪಡಿ ಮೂಲಕ ಸೇರಿಸಲಾಯಿತು. ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಮತ್ತೊಂದು ರೀತಿಯ ಪ್ರಶ್ನೆ ಏನಿರ್ತದೆ ಅಂತ ನೋಡೋಣ. ಪ್ರತಿಪಾದನೆ ಎ ಶಿಕ್ಷಣದ ಹಕ್ಕು ಮೂಲಭೂತ ಹಕ್ಕು. ಕಾರಣ ಆರ್ ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕಾಗಿ ಮಾಡುವ ಮೊದಲು ನಮ್ಮ ಸಂವಿಧಾನವು ಶಿಕ್ಷಣಕ್ಕೆ ಯಾವುದೇ ಅವಕಾಶವನ್ನು ಹೊಂದಿಲ್ಲ. ಈ ಮೇಲಿನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಎ ಸುಳ್ಳು ಆದರೆ ಆರ್ ನಿಜ. ಆಪ್ಷನ್ ಬಿ ಪ್ರಕಾರ ಎ ನಿಜ ಆದರೆ ಆರ್ ಸುಳ್ಳು. ಆಪ್ಷನ್ ಸಿ ಪ್ರಕಾರ ಎ ಮತ್ತು ಆರ್ ಇವೆರಡೂ ನಿಜ ಆದರೆ ಆರ್ ಎನ ಸರಿಯಾದ ವಿವರಣೆಯಲ್ಲ. ಆಪ್ಷನ್ ಡಿ ಪ್ರಕಾರ ಎ ಮತ್ತು ಆರ್ ಇವೆರಡೂ ನಿಜ ಮತ್ತು ಆರ್ ಎಂಬುದು ಎ ಸರಿಯಾದ ವಿವರಣೆಯಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ ಪ್ರಕಾರ ಎ ನಿಜ. ಯಾಕೆಂದರೆ ಶಿಕ್ಷಣದ ಹಕ್ಕು ಮೂಲಭೂತ ಹಕ್ಕು. ಆರ್ ಸುಳ್ಳು. ಯಾಕೆಂದರೆ ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಮಾಡುವ ಮೊದಲು ನಮ್ಮ ಸಂವಿಧಾನದಲ್ಲಿ ಶಿಕ್ಷಣಕ್ಕೆ ಯಾವುದೇ ಅವಕಾಶವಿರಲಿಲ್ಲ ಎಂಬುದು ಸುಳ್ಳು. ಹಾಗಾದರೆ ಶಿಕ್ಷಣದ ಹಕ್ಕು ಮೂಲಭೂತ ಹಕ್ಕು ಅಂತ ಯಾವಾಗ ತಿದ್ದುಪಡಿ ಮೂಲಕ ಸೇರಿಸಲಾಯಿತು ಅಂತ ನೋಡೋಣ. 2002ನೇ ಇಸ್ವಿಯಲ್ಲಿ ಸಂವಿಧಾನದ 86ನೇ ತಿದ್ದುಪಡಿ ಕಾಯ್ದೆಯು ಭಾರತ ಸಂವಿಧಾನಕ್ಕೆ 21A ವಿಧಿಯನ್ನು ಸೇರಿಸಿತು. ಈ ಅನುಚ್ಛೇದದ ಪ್ರಕಾರ ಪ್ರತಿ ರಾಜ್ಯವು 6ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸುವ ಅಗತ್ಯವಿದೆ ಎಂದು ಹೇಳಿತು. ಇದು ಸಂವಿಧಾನದ ಭಾಗ 3ರ ಮೂಲಕ ಶಿಕ್ಷಣವನ್ನು ಮೂಲಭೂತ ಹಕ್ಕುಗಳೆಂದು ಘೋಷಿಸುತ್ತದೆ. ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆ ಪದಗಳನ್ನು ರಾಷ್ಟ್ರದ ಏಕತೆ ಪದಗಳ ಬದಲಿಗೆ ಡ್ಯಾಶ್ ತಿದ್ದುಪಡಿಯ ಮೂಲಕ ಬದಲಿಸಿತು. 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಸಂವಿಧಾನದ 42ನೇ ತಿದ್ದುಪಡಿ ಕಾಯ್ದೆ 1976. ಆಪ್ಷನ್ ಬಿ ಪ್ರಕಾರ
7ನೇ ತಿದ್ದುಪಡಿ ಕಾಯ್ದೆ 1956. ಆಪ್ಷನ್ ಸಿ ಪ್ರಕಾರ ಸಂವಿಧಾನದ 35ನೇ ತಿದ್ದುಪಡಿ ಕಾಯ್ದೆ 1974. ಆಪ್ಷನ್ ಡಿ ಪ್ರಕಾರ ಸಂವಿಧಾನದ 90ನೇ ತಿದ್ದುಪಡಿ ಕಾಯ್ದೆ 2005. ಸರಿಯಾದ ಉತ್ತರ ಆಪ್ಷನ್ ಎ ಸಂವಿಧಾನದ 42ನೇ ತಿದ್ದುಪಡಿ ಕಾಯ್ದೆ 1976. ಯಾಕೆ ಅಂತ ನೋಡೋದಾದರೆ, ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಅಥವಾ ಪ್ರಸ್ತಾವನೆಯಲ್ಲಿ ಪ್ರಪ್ರಥಮವಾಗಿ ಸಂಪೂರ್ಣ ಪ್ರಭುತ್ವ, ಸಂಪನ್ನ ಲೋಕತಂತ್ರಾತ್ಮಕ ಗಣರಾಜ್ಯ ಎಂಬ ಪದಾವಳಿಯನ್ನು ಉಪಯೋಗಿಸಲಾಗುತ್ತಿತ್ತು. ಈ 42ನೇ ತಿದ್ದುಪಡಿ ಕಾಯ್ದೆಯು ಸರ್ವಕಾಲಿಕವಾಗಿದ್ದು ಅತ್ಯಂತ ವ್ಯಾಪಕವಾದ ತಿದ್ದುಪಡಿ ಕಾಯ್ದೆಯಾಗಿದೆ ಮತ್ತು ಇದನ್ನು ಕೆಲವೊಮ್ಮೆ ಮಿನಿ ಸಂವಿಧಾನ ಎಂದು ಕರೆಯಲಾಗುತ್ತದೆ. ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ಸಂವಿಧಾನದ ಮೊದಲ ತಿದ್ದುಪಡಿಯನ್ನು ಯಾವ ವರ್ಷದಲ್ಲಿ ಜಾರಿಗೆ ತರಲಾಯಿತು? 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ 1950ರಲ್ಲಿ, ಆಪ್ಷನ್ ಬಿ ಪ್ರಕಾರ 1952ರಲ್ಲಿ, ಆಪ್ಷನ್ ಸಿ ಪ್ರಕಾರ 1951ರಲ್ಲಿ, ಆಪ್ಷನ್ ಡಿ ಪ್ರಕಾರ 1953ರಲ್ಲಿ. ಸರಿಯಾದ ಆಯ್ಕೆ ಆಪ್ಷನ್ ಸಿ 1951. 1951ರಲ್ಲಿ ಅನುಚ್ಛೇದ 19ಕ್ಕೆ ಮೊದಲನೇ ತಿದ್ದುಪಡಿ ಮಾಡಲಾಯಿತು. ಈ ತಿದ್ದುಪಡಿಯಲ್ಲಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಪ್ರಗತಿಗಾಗಿ ವಿಶೇಷ ನಿಬಂಧನೆಗಳನ್ನು ಮಾಡಲು ರಾಜ್ಯಕ್ಕೆ ಅಧಿಕಾರವನ್ನು ನೀಡಲಾಯಿತು. ಸಂವಿಧಾನದ ತಿದ್ದುಪಡಿಗೆ ಸಂಬಂಧಿಸಿದಂತೆ ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ಒಬ್ಬ ವ್ಯಕ್ತಿಯನ್ನು 2 ಅಥವಾ ಹೆಚ್ಚಿನ ರಾಜ್ಯಗಳ ಗವರ್ನರ್ ಆಗಿ ನೇಮಕ ಮಾಡಲು ಸಂವಿಧಾನದ ಕೆಳಗಿನ ಯಾವ ತಿದ್ದುಪಡಿ ಕಾಯ್ದೆಯು ಒದಗಿಸುತ್ತದೆ? ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ 2ನೇ ತಿದ್ದುಪಡಿ, ಆಪ್ಷನ್ ಬಿ ಪ್ರಕಾರ 3ನೇ ತಿದ್ದುಪಡಿ, ಆಪ್ಷನ್ ಸಿ ಪ್ರಕಾರ 5ನೇ ತಿದ್ದುಪಡಿ, ಆಪ್ಷನ್ ಡಿ ಪ್ರಕಾರ 7ನೇ ತಿದ್ದುಪಡಿ. ಸರಿಯಾದ ಉತ್ತರ ಆಪ್ಷನ್ ಡಿ 7ನೇ ತಿದ್ದುಪಡಿ. 1956ರ 7ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯು ಒಂದೇ ವ್ಯಕ್ತಿಯನ್ನು 2 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಗವರ್ನರ್ ಆಗಿ ನೇಮಕ ಮಾಡುವುದನ್ನು ಉತ್ತೇಜಿಸುತ್ತದೆ. ಅಲ್ಲದೆ ಇದೇ ತಿದ್ದುಪಡಿ ಕಾಯ್ದೆಯು ಉಚ್ಚ ನ್ಯಾಯಾಲಯದ ಹೆಚ್ಚುವರಿ ಮತ್ತು ಹಂಗಾಮಿ ನ್ಯಾಯಾಧೀಶರ ನೇಮಕಕ್ಕೂ ಅವಕಾಶವನ್ನು ಕಲ್ಪಿಸುತ್ತದೆ. ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ಯಾವ ಸಾಂವಿಧಾನಿಕ ತಿದ್ದುಪಡಿಯ ಅಡಿಯಲ್ಲಿ ರಾಷ್ಟ್ರದ ಸಾರ್ವಭೌಮತ್ವ ಮತ್ತು ಸಮಗ್ರತೆಯನ್ನು ಕಾಪಾಡಲು ಸಂಸದರು ಮತ್ತು ಶಾಸಕರು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು? ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ 1ನೇ ಸಾಂವಿಧಾನಿಕ ತಿದ್ದುಪಡಿ 1951, ಆಪ್ಷನ್ ಬಿ ಪ್ರಕಾರ 16ನೇ ಸಾಂವಿಧಾನಿಕ ತಿದ್ದುಪಡಿ 1963, ಆಪ್ಷನ್ ಸಿ ಪ್ರಕಾರ 42ನೇ ಸಾಂವಿಧಾನಿಕ ತಿದ್ದುಪಡಿ 1976, ಆಪ್ಷನ್ ಡಿ ಪ್ರಕಾರ 73ನೇ ಸಾಂವಿಧಾನಿಕ ತಿದ್ದುಪಡಿ 1992. ಸರಿಯಾದ ಉತ್ತರ ಆಪ್ಷನ್ ಬಿ 16ನೇ ಸಾಂವಿಧಾನಿಕ ತಿದ್ದುಪಡಿ 1963. ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಕೆಳಗಿನ ಯಾವ ತಿದ್ದುಪಡಿಯು ಮೂಲಭೂತ ಹಕ್ಕುಗಳ ಮೇಲಿನ ನಿರ್ದೇಶನ ತತ್ವಗಳಿಗೆ ಕಾರ್ಯವಿಧಾನವನ್ನು ಅಥವಾ ಪ್ರಕ್ರಿಯೆಯನ್ನು ನೀಡಿದೆ? 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ 44ನೇ ತಿದ್ದುಪಡಿ, ಆಪ್ಷನ್ ಬಿ ಪ್ರಕಾರ 24ನೇ ತಿದ್ದುಪಡಿ, ಆಪ್ಷನ್ ಸಿ ಪ್ರಕಾರ 39ನೇ ತಿದ್ದುಪಡಿ, ಆಪ್ಷನ್ ಡಿ ಪ್ರಕಾರ 42ನೇ ತಿದ್ದುಪಡಿ. ಸರಿಯಾದ ಆಯ್ಕೆ ಆಪ್ಷನ್ ಡಿ 42ನೇ ತಿದ್ದುಪಡಿ. ಈ 42ನೇ ತಿದ್ದುಪಡಿಯು ನಿರ್ದೇಶನ ತತ್ವಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿದೆ. ಹೇಗೆಂದರೆ, ಯಾವುದೇ ನಿರ್ದೇಶನ ತತ್ವಗಳನ್ನು ಅನುಷ್ಠಾನಗೊಳಿಸುವ ಯಾವುದೇ ಕಾನೂನನ್ನು ಅದು ಯಾವುದೇ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ ಎಂಬ ಆಧಾರದ ಮೇಲೆ ಅಸಂವಿಧಾನಿಕವೆಂದು ಘೋಷಿಸಲಾಗುವುದಿಲ್ಲ ಎಂದು ಈ ತಿದ್ದುಪಡಿಯು ಹೇಳುತ್ತದೆ. ಈ 42ನೇ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಮತ್ತೊಂದು ರೀತಿಯಲ್ಲಿ ಪ್ರಶ್ನೆ ಇರ್ತದೆ, ಅದೇನು ಅಂತ ನೋಡೋಣ. 42ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯಿಂದ ಈ ಕೆಳಗಿನ ಯಾವ ವಿಧಿಗಳನ್ನು ತಿದ್ದುಪಡಿ ಮಾಡಲಾಗಿದೆ? ಆಪ್ಷನ್ ಇದೆ. ಆಪ್ಷನ್ ಎ ವಿಧಿ 330, ಆಪ್ಷನ್ ಬಿ ವಿಧಿ 13, ಆಪ್ಷನ್ ಸಿ ವಿಧಿ 131, ಆಪ್ಷನ್ ಡಿ ವಿಧಿ 354. ಸರಿಯಾದ ಉತ್ತರ ಆಪ್ಷನ್ ಎ ವಿಧಿ 330. ಈ ಪ್ರಶ್ನೆ ತುಂಬ ಸರ್ತಿ ರಿಪೀಟ್ ಆಗಿದೆ. 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯ ಮೂಲಕ
ಅನುಚ್ಛೇದ 330ರ ವಿವರಣೆಯನ್ನು ತಿದ್ದುಪಡಿ ಮಾಡಲಾಗಿದೆ. ಸಂವಿಧಾನದ 42ನೇ ತಿದ್ದುಪಡಿಗೆ ಸಂಬಂಧಿಸಿದಂತೆ ಮತ್ತೊಂದು ರೀತಿಯಲ್ಲಿ ಪ್ರಶ್ನೆ ಇರ್ತದೆ. ಅದೇನು ಅಂತ ನೋಡೋದಾದರೆ, ಆಡಳಿತಾತ್ಮಕ ನ್ಯಾಯಮಂಡಳಿಗಳ ನಿಬಂಧನೆಯನ್ನು ಭಾರತದ ಸಂವಿಧಾನದಲ್ಲಿ ಡ್ಯಾಶ್ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು. ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 42ನೇ ತಿದ್ದುಪಡಿ. 1976ರ 42ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯು ಭಾರತದಲ್ಲಿ ಆಡಳಿತಾತ್ಮಕ ನ್ಯಾಯಮಂಡಳಿಗಳನ್ನು ಸ್ಥಾಪಿಸಲು ಒದಗಿಸುತ್ತದೆ. ಈ ತಿದ್ದುಪಡಿ ಕಾಯ್ದೆಯೊಂದಿಗೆ ಮೊದಲ ಬಾರಿಗೆ ಟ್ರಿಬ್ಯುನಲ್ ಪದವನ್ನು ಭಾರತ ಸಂವಿಧಾನದಲ್ಲಿ ಬಳಸಲಾಗಿದೆ. ಮೂಲಕ 42ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯು ಭಾರತೀಯ ಸಂವಿಧಾನಕ್ಕೆ ಹೊಸ ಭಾಗ 14A ಮತ್ತು ವಿಧಿ 323A ಅನ್ನು ಸೇರಿಸಿತು. 42ನೇ ತಿದ್ದುಪಡಿಗೆ ಸಂಬಂಧಿಸಿದಂತೆ ಮತ್ತೊಂದು ರೀತಿಯಲ್ಲಿ ಪ್ರಶ್ನೆ ಇರ್ತದೆ. ಅದೇನು ಅಂತ ನೋಡೋದಾದರೆ, ಈ ಕೆಳಗಿನ ಯಾವ ಸಂವಿಧಾನದ ತಿದ್ದುಪಡಿಗಳಲ್ಲಿ ಅಧ್ಯಕ್ಷರು ಅರ್ಥಾತ್ ರಾಷ್ಟ್ರಪತಿಯವರು ಮಂತ್ರಿಗಳ ಪರಿಷತ್ತು ನೀಡುವ ಸಲಹೆಯನ್ನು ಸ್ವೀಕರಿಸಲು ಕಡ್ಡಾಯಗೊಳಿಸಲಾಗಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 42ನೇ ತಿದ್ದುಪಡಿ. 42ನೇ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಅನುಚ್ಛೇದ 74ರ ಪ್ರಕಾರ ಕೇಂದ್ರ ಮಂತ್ರಿಗಳ ಸಲಹೆ ಅನುಗುಣವಾಗಿ ಭಾರತದ ರಾಷ್ಟ್ರಪತಿಗಳು ಕಾರ್ಯನಿರ್ವಹಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಸಂವಿಧಾನದ ತಿದ್ದುಪಡಿಗೆ ಸಂಬಂಧಿಸಿದಂತೆ ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ಯಾವ ತಿದ್ದುಪಡಿಯಲ್ಲಿ ಮತದಾನದ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ 61ನೇ ತಿದ್ದುಪಡಿ. ಸಂಸತ್ತು ಸಂವಿಧಾನದ 61ನೇ ತಿದ್ದುಪಡಿ ಕಾಯ್ದೆ 1988ರಂದು ಲೋಕಸಭೆಯಲ್ಲಿ ಅಂಗೀಕರಿಸಿತು. ಹಾಗಾಗಿ ಸಂವಿಧಾನದ 61ನೇ ತಿದ್ದುಪಡಿ ಕಾಯ್ದೆ 1989ರ ಮೂಲಕ ಮತದಾನದ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಸಲಾಯಿತು. ತಿದ್ದುಪಡಿಗೆ ಸಂಬಂಧಿಸಿದಂತೆ ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ದೆಹಲಿಯ ಕೇಂದ್ರಾಡಳಿತ ಪ್ರದೇಶವನ್ನು ದೆಹಲಿಯ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಎಂದು ಕರೆಯಲಾಯಿತು. ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಸಂವಿಧಾನದ 239ನೇ ವಿಧಿಗೆ ತರಲಾದ ತಿದ್ದುಪಡಿ. ಆಪ್ಷನ್ ಬಿ ಪ್ರಕಾರ ಸಂವಿಧಾನದ ವಿಧಿ 239AA ಸೇರಿಸುವ ಮೂಲಕ ತರಲಾದ ತಿದ್ದುಪಡಿ. ಆಪ್ಷನ್ ಸಿ ಪ್ರಕಾರ ರಾಜ್ಯಪಾಲರನ್ನು ನೇಮಿಸುವ ಮೂಲಕ. ಆಪ್ಷನ್ ಡಿ ಪ್ರಕಾರ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಆಯ್ಕೆ ಆಪ್ಷನ್ ಬಿ. 1991ರಲ್ಲಿ ಸಂವಿಧಾನಕ್ಕೆ ತರಲಾದ 69ನೇ ತಿದ್ದುಪಡಿಯಿಂದ ಸಂವಿಧಾನಕ್ಕೆ ವಿಧಿ 239AA ಸೇರಿಸುವ ಮೂಲಕ ಕೇಂದ್ರಾಡಳಿತ ಪ್ರದೇಶವನ್ನು ದೆಹಲಿಯ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಎಂದು ಕರೆಯಲಾಯಿತು. ತಿದ್ದುಪಡಿಗೆ ಸಂಬಂಧಿಸಿದಂತೆ ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ಭಾರತೀಯ ಸಂವಿಧಾನದ ಅಡಿಯಲ್ಲಿ ಯಾವ ತಿದ್ದುಪಡಿಯು ಮಹಿಳೆಯರಿಗೆ ಪಂಚಾಯತ್ಗಳಲ್ಲಿ ಮೀಸಲಾತಿಯನ್ನು ಒದಗಿಸುತ್ತದೆ? 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ 77ನೇ ತಿದ್ದುಪಡಿ. ಆಪ್ಷನ್ ಬಿ ಪ್ರಕಾರ 75ನೇ ತಿದ್ದುಪಡಿ. ಆಪ್ಷನ್ ಸಿ ಪ್ರಕಾರ 74ನೇ ತಿದ್ದುಪಡಿ. ಆಪ್ಷನ್ ಡಿ ಪ್ರಕಾರ 73ನೇ ತಿದ್ದುಪಡಿ. ಸರಿಯಾದ ಉತ್ತರ ಆಪ್ಷನ್ ಡಿ 73ನೇ ತಿದ್ದುಪಡಿ. 73ನೇ ತಿದ್ದುಪಡಿ ಕಾಯ್ದೆಯು ಮಹಿಳೆಯರಿಗೆ ಪಂಚಾಯತ್ಗಳಲ್ಲಿ ಮೀಸಲಾತಿಯನ್ನು ಒದಗಿಸುತ್ತದೆ. ಆದಾಗ್ಯೂ 73 ಮತ್ತು 74ನೇ ತಿದ್ದುಪಡಿ ಕಾಯ್ದೆಗಳು ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳ ಎಲ್ಲ ಹಂತದ ಅಧ್ಯಕ್ಷರ ಕಚೇರಿಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಕ್ರಮವಾಗಿ 1/3 ಸೀಟುಗಳನ್ನು ಮೀಸಲಿಡುವುದನ್ನು ಕಡ್ಡಾಯಗೊಳಿಸಿತು. ಪ್ರಪ್ರಥಮವಾಗಿ ಒರಿಸ್ಸಾ 1/3 ಪರಿಚಯಿಸಿದ ಮೊದಲ ರಾಜ್ಯವಾಯಿತು. ಸಂವಿಧಾನದ ಮುಂದಿನ ತಿದ್ದುಪಡಿಗೆ ಸಂಬಂಧಿಸಿದಂತೆ ಮುಂದಿನ ಪ್ರಶ್ನೆ ಯಾವುದು ಅಂತ ನೋಡೋದಾದರೆ, ಈ ಕೆಳಗಿನ ಯಾವ ತಿದ್ದುಪಡಿ ಕಾಯ್ದೆಗಳ ಮೂಲಕ ಅನುಚ್ಛೇದ 16ರಲ್ಲಿ ಬ್ಯಾಕ್ಲಾಗ್ ಖಾಲಿ ಹುದ್ದೆ ತುಂಬುವ ನಿಬಂಧನೆಯನ್ನು ಸೇರಿಸಲಾಗಿದೆ? 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ 77ನೇ ತಿದ್ದುಪಡಿ ಕಾಯ್ದೆ 1995. ಆಪ್ಷನ್ ಬಿ ಪ್ರಕಾರ 81ನೇ ತಿದ್ದುಪಡಿ ಕಾಯ್ದೆ 2000 ಇಸ್ವಿ. ಆಪ್ಷನ್ ಸಿ ಪ್ರಕಾರ 85ನೇ ತಿದ್ದುಪಡಿ ಕಾಯ್ದೆ 2001. ಆಪ್ಷನ್ ಡಿ ಪ್ರಕಾರ ಇದನ್ನು ಆರ್ಟಿಕಲ್ 16ರಲ್ಲಿ ಎಂದಿಗೂ ಸೇರಿಸಲಾಗಿಲ್ಲ. ಆದ ಆಯ್ಕೆ ಆಪ್ಷನ್ ಬಿ 81ನೇ ತಿದ್ದುಪಡಿ ಕಾಯ್ದೆ 2000ನೇ ಇಸವಿ. ಸರ್ಕಾರವು 81ನೇ ತಿದ್ದುಪಡಿ ಕಾಯ್ದೆ 2000 ಮೂಲಕ ಆರ್ಟಿಕಲ್ 16ಕ್ಕೆ 4B ಅನ್ನು ಪರಿಚಯಿಸಿತು. ಈ 81ನೇ ತಿದ್ದುಪಡಿಯು
ಕ್ಯಾರಿ ಫಾರ್ವರ್ಡ್ ಮೀಸಲಾತಿಗಳನ್ನು ಒಳಗೊಂಡಂತೆ 1 ವರ್ಷದಲ್ಲಿ ಮೀಸಲಾತಿಯ ಆಧಾರದ ಮೇಲೆ ಭರ್ತಿ ಮಾಡಬೇಕಾದ ಖಾಲಿ ಹುದ್ದೆಗಳ ಸಂಖ್ಯೆಯು ಶೇಕಡ 50 ಮಿತಿಯನ್ನು ಮೀರಬಾರದು ಎಂದು ಹೇಳುತ್ತದೆ. ತಿದ್ದುಪಡಿಗೆ ಸಂಬಂಧಿಸಿದಂತೆ ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ಅನುಚ್ಛೇದ 51A ಷರತ್ತು ಕೆ ಅನ್ನು ಸೇರಿಸಿದ್ದಾರೆ. ಸಂವಿಧಾನದ ತಿದ್ದುಪಡಿಗೆ ಸಂಬಂಧಿಸಿದಂತೆ ಇದು ಅತಿ ಮುಖ್ಯವಾದ ಪ್ರಶ್ನೆಯಾಗಿರುತ್ತದೆ. ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ ಸಂವಿಧಾನದ 73ನೇ ತಿದ್ದುಪಡಿ ಕಾಯ್ದೆ 1992. ಆಪ್ಷನ್ ಬಿ ಪ್ರಕಾರ ಸಂವಿಧಾನದ 85ನೇ ತಿದ್ದುಪಡಿ ಕಾಯ್ದೆ 2001. ಆಪ್ಷನ್ ಸಿ ಪ್ರಕಾರ ಸಂವಿಧಾನದ 86ನೇ ತಿದ್ದುಪಡಿ ಕಾಯ್ದೆ 2002. ಆಪ್ಷನ್ ಡಿ ಪ್ರಕಾರ ಸಂವಿಧಾನದ 93ನೇ ತಿದ್ದುಪಡಿ ಕಾಯ್ದೆ 2005. ಸರಿಯಾದ ಆಯ್ಕೆ ಆಪ್ಷನ್ ಸಿ, ಸಂವಿಧಾನದ 86ನೇ ತಿದ್ದುಪಡಿ ಕಾಯ್ದೆ 2002. 2002ರಲ್ಲಿ ಸಂವಿಧಾನಕ್ಕೆ ತರಲಾದ ತಿದ್ದುಪಡಿಯ ಅಧಿನಿಯಮದ ಪ್ರಕಾರ ಹೊಸ ಖಂಡ ಕೆ ಅಥವಾ ಷರತ್ತು ಕೆ ಅನ್ನು ಅನುಚ್ಛೇದ 51ಎಗೆ ಸೇರಿಸಲಾಯಿತು. ಅನುಚ್ಛೇದ 51ಎ ಷರತ್ತು ಕೆ ಹೇಳುವುದೇನೆಂದರೆ, ತಂದೆ ತಾಯಿ ಅಥವಾ ಪೋಷಕರು ಸಂದರ್ಭಾನುಸಾರ 6ರಿಂದ 14 ವಯಸ್ಸಿನ ತಮ್ಮ ಮಗುವಿಗೆ ಅಥವಾ ತಮ್ಮ ಪರಿಪಾಲಿತ ಮಗುವಿಗೆ ಶಿಕ್ಷಣ ಪಡೆಯಲು ಅವಕಾಶವನ್ನು ಒದಗಿಸುತ್ತದೆ. ಭಾರತೀಯ ಸಂವಿಧಾನದ ತಿದ್ದುಪಡಿಗೆ ಸಂಬಂಧಿಸಿದಂತೆ ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ಭಾರತೀಯ ಸಂವಿಧಾನದ 15ನೇ ವಿಧಿಯಲ್ಲಿನ ಷರತ್ತು 5ಅನ್ನು ಇದರಿಂದ ಸೇರಿಸಲಾಗಿದೆ. 4 ಆಪ್ಷನ್ ಇದೆ. ಆಪ್ಷನ್ ಎ ಪ್ರಕಾರ 91ನೇ ತಿದ್ದುಪಡಿ, ಆಪ್ಷನ್ ಬಿ ಪ್ರಕಾರ 92ನೇ ತಿದ್ದುಪಡಿ, ಆಪ್ಷನ್ ಸಿ ಪ್ರಕಾರ 93ನೇ ತಿದ್ದುಪಡಿ, ಆಪ್ಷನ್ ಡಿ ಪ್ರಕಾರ 94ನೇ ತಿದ್ದುಪಡಿ. ಸರಿಯಾದ ಆಯ್ಕೆ ಆಪ್ಷನ್ ಸಿ, 93ನೇ ತಿದ್ದುಪಡಿ. ಭಾರತೀಯ ಸಂವಿಧಾನದ 15ನೇ ವಿಧಿಯಲ್ಲಿನ ಷರತ್ತು 5ಅನ್ನು 93ನೇ ತಿದ್ದುಪಡಿಯಿಂದ ಸೇರಿಸಲಾಗಿದೆ. 93ನೇ ತಿದ್ದುಪಡಿಗೆ ಸಂಬಂಧಿಸಿದಂತೆ ಮತ್ತೊಂದು ರೀತಿಯಲ್ಲಿ ಪ್ರಶ್ನೆ ಇರ್ತದೆ. ಅದೇನಿರ್ತದೆ ಅಂತ ನೋಡೋಣ. ಸಂವಿಧಾನದ ಕೆಳಗಿನ ಯಾವ ತಿದ್ದುಪಡಿಗಳು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿನ ಮೀಸಲಾತಿಗೆ ಸಂಬಂಧಿಸಿದೆ? ಸರಿಯಾದ ಆಯ್ಕೆ ಆಪ್ಷನ್ ಸಿ, 93ನೇ ತಿದ್ದುಪಡಿ. ಭಾರತೀಯ ಸಂವಿಧಾನದ ತಿದ್ದುಪಡಿಗಳಿಗೆ ಸಂಬಂಧಿಸಿದಂತೆ ಕೇಳಬಹುದಾದ ಪ್ರಶ್ನೆಗಳಲ್ಲಿ ಇದು ಅತಿ ಮುಖ್ಯವಾದ ಪ್ರಶ್ನೆಯಾಗಿರುತ್ತದೆ. ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ವಂದನೆಗಳೊಂದಿಗೆ ಭೀಮೇಶ್ ಟಿಡಿ.